ಅಮೇಥಿಯಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಬಹಳ ಮುಖ್ಯವಾಗಿ ಅಮೇಥಿಯಿಂದ ಯಾರು ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಕುತೂಹಲ ಇತ್ತು. ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಬಹಳ ಮುಖ್ಯವಾಗಿ ಅಮೇಥಿಯಿಂದ KL ಶರ್ಮಾ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ಪ್ರಿಯಾಂಕಾ ಗಾಂಧಿ. ಅಮೇಥಿ ಬದಲು ರಾಯ್ಬರೇಲಿಯಿಂದ ರಾಹುಲ್ ಕೂಡ ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಚುನಾವಣೆಯಿಂದ ಪ್ರಿಯಾಂಕಾ ಗಾಂಧಿ ಇಲ್ಲಿ ದೂರ ಉಳಿದಿದ್ದಾರೆ. ಇನ್ನು ರಾಯ್ಬರೇಲಿ ಅನ್ನೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಿದ್ದಾರೆ. ಹಾಗಾದ್ರೆ ಅಮೇಥಿಯಲ್ಲಿ ಯಾರು ಅನ್ನುವಂತಹ ಪ್ರಶ್ನೆಗೆ ಶರ್ಮಾ ಅನ್ನುವಂತಹ ಉತ್ತರ ಲಭ್ಯವಾಗಿದೆ. ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸುವ ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ ಹೊಸ ತಂತ್ರಗಾರಿಕೆಯನ್ನ ನಡೆಸಿದೆ. ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ವಯನಾಡಿನಿಂದ ಸ್ಪರ್ಧಿಸಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದೀಗ ರಾಯ್ಬರೇಲಿಯಿಂದಲೂ ಕಣಕ್ಕಿಳಿಯಲಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಮೇಥಿಯಿಂದ ಶರ್ಮಾ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. 2 ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇದೆ. ಏನಿದು ತಂತ್ರಗಾರಿಕೆ? ಇದು ಕೂಡ ಬಹಳ ಮುಖ್ಯ. ವಯನಾಡು ಒಂದು ಕಡೆ, ಮಗದೊಂದು ಕಡೆ ರಾಯ್ಬರೇಲಿ. 2 ಕ್ಷೇತ್ರದಿಂದ ರಾಹುಲ್ ಗಾಂಧಿ ಕಣಕ್ಕಿಳಿತಾ ಇದ್ದಾರೆ. ಅಮೇಥಿ ಬದಲು ರಾಯ್ಬರೇಲಿಯಿಂದ ರಾಹುಲ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. AICCಯಿಂದ ಈಗಾಗಲೇ ಅಭ್ಯರ್ಥಿಗಳ ಹೆಸರು ಕೂಡ ಘೋಷಣೆಯಾಗಿದೆ. ಸೊ ಅಮೇಥಿಯಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಎನ್ನುವಂಥ ಕುತೂಹಲ ಇತ್ತು. ಜೊತೆಗೆ ಒಂದಷ್ಟು ಟೀಕೆ ಟಿಪ್ಪಣಿಗಳನ್ನು ಈಗಾಗಲೇ BJP ಅಮೇಥಿಯಿಂದ ಕಣಕ್ಕಿಳಿಯುವ ರಾಹುಲ್ ಗಾಂಧಿ ವಿಚಾರವಾಗಿ ಮಾಡ್ತಾ ಇತ್ತು. ಸದ್ಯ ಕಾಂಗ್ರೆಸ್ನ ಬೆಳವಣಿಗೆಗಳು ಅನ್ನೋದಾದರೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾ ಇಲ್ಲ. ವಯನಾಡು ಮತ್ತು ರಾಯ್ಬರೇಲಿಯಿಂದ ರಾಹುಲ್ ಇಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಶೋಭ್ ನೀಡ್ತಾರೆ. ಪ್ರಶೋಭ್, ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆಯನ್ನು ಮಾಡ್ತಾ ಇಲ್ಲ, ಮಗದೊಂದು ಕಡೆ ವಯನಾಡು ರಾಯ್ಬರೇಲಿ ಇಲ್ಲಿ ರಾಹುಲ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಏನಿದ್ರ ತಂತ್ರಗಾರಿಕೆ? ದಿವ್ಯಾ, ಈ ಹಿಂದೆ ಅಮೇಥಿ ಅನ್ನೋದು ರಾಹುಲ್ ಗಾಂಧಿಗೆ ಹೋಮ್ ಟರ್ಫ್ ಆಗಿತ್ತು. ಆದ್ರೆ 2019 ಒಂದು ಸೋಲಿನ ನಂತರ ರಾಹುಲ್ ಗಾಂಧಿ ಮತ್ತೆ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಕೆಲಸ ಮಾಡದೇ ಇರೋದು ಸಾಕಷ್ಟು ಬ್ಯಾಕ್ ಫೈರ್ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಉಂಟಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಅವರ ತಾಯಿಯ ಕ್ಷೇತ್ರ, ಯಾಕೆಂದ್ರೆ ಸೋನಿಯಾ ಗಾಂಧಿ ಮತ್ತೆ ಇಂದಿರಾ ಗಾಂಧಿ ಆ ಒಂದು ರಾಯ್ಬರೇಲಿ ಬೆಲ್ಟ್ ಅಲ್ಲಿ ಗುರುತಿಸ್ಕೊಂಡವರು. ಸೊ ಈಗ ಸದ್ಯಕ್ಕೆ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ನಾಮಿನೇಷನ್ ಆದ ಬಳಿಕ ಈಗ ಆ ಒಂದು ಕ್ಷೇತ್ರಕ್ಕೆ ಈ ಹಿಂದೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ನಿನ್ನೆ ಆಗಿದ್ದಂತ ರಾಯಚೂರಲ್ಲಿ ಮೀಟಿಂಗ್ ಆಗಿತ್ತು. ಅಲ್ಲಿ KC ವೇಣುಗೋಪಾಲ್, ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಆದ ಮೀಟಿಂಗ್ ಅಲ್ಲಿ ಅಂತಿಮವಾಗಿ ಒಂದು ನಿರ್ಧಾರ ಕೈಗೊಳ್ಳಲಾಯಿತು. ಅದೇನು ಅಂತ ಹೇಳಿದ್ರೆ RT ಶರ್ಮಾ ಅಮೇಥಿಯಲ್ಲಿ ಮತ್ತೆ ರಾಹುಲ್ ಗಾಂಧಿ ರಾಯ್ಬರೇಲಿ ಸ್ಪರ್ಧೆ ಮಾಡ್ತಾರೆ ಅಂತ. ವಾಯನಾಡಲ್ಲಿ ಈಗಾಗಲೇ ಒಂದು ಚುನಾವಣೆ ಮುಗಿದಿದೆ. ಸೊ ದೇಶಾದ್ಯಂತ ಈಗ ಪ್ರಚಾರ ಕಾರ್ಯದಲ್ಲಿ ಈಗ ರಾಹುಲ್ ಗಾಂಧಿ ತೊಡ್ಕೊಂಡಿದ್ದಾರೆ. ಅದೇ ಒಂದು ಜೋಶ್ನಲ್ಲಿ ಭಾರತ್ ಜೋಡೋ ಯಾತ್ರೆನೂ ಆಗಿದೆ. ಎಲ್ಲೋ ಒಂದ್ ಕಡೆ ರಾಯ್ಬರೇಲಿಯ ಒಂದು ಮತ್ತೆ ಗೋಲ್ಡ್ ನ ತಗೋಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮತ್ತೆ ಸೇಫ್ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಿಂದ ಒಂದು ಸ್ಪರ್ಧೆ ಮಾಡೋ ಮೂಲಕ ಎಲ್ಲೋ ಒಂದ್ ಕಡೆ 80 ಲೋಕಸಭಾ ಕ್ಷೇತ್ರಗಳಿರುವಂತಹ ಉತ್ತರ ಪ್ರದೇಶದಲ್ಲಿ ಸ್ಪರ್ಧೆ ಮಾಡೋ ಮೂಲಕ ನಾವು ಅಷ್ಟೇ ಪ್ರಬಲವಾದ ಪಕ್ಷ ಅಂತ ತೋರಿಸ್ಕೊಳ್ಳುವಂತ ಒಂದು ಮೆಸೇಜ್ BJP ಅವರು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ದಿವ್ಯಾ, ರೈಟ್, ಇದ್ರ ಜೊತೆಗೆ ಒಂದಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಎದುರಾಯಿತು. ಈಗ ಅಮೇಥಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅಂತ. ಸೊ ಆ ಕ್ಷೇತ್ರದಿಂದ BJP ಒಂದೊಳ್ಳೆ ಸ್ಪರ್ಧೆಯನ್ನು ಕೊಡುತ್ತೆ ಅಂತ ನಿರೀಕ್ಷೆ ಮಾಡ್ಬೋದಾ? ಖಂಡಿತವಾಗ್ಲು 2019ರಿಂದ ಸ್ಮೃತಿ ಇರಾನಿ ಅವರಿಗೆ 2014ರಲ್ಲೇ ಸ್ಪರ್ಧೆ ಮಾಡಿದ್ರು ಸ್ಮೃತಿ ಇರಾನಿ. ಬಟ್ ಅಲ್ಲಿ ಆ ಸಂದರ್ಭದಲ್ಲಿ ಅವರು ಸೋಲನ್ನ ಕಂಡಿದ್ರು. ಆದ್ರೆ ಸ್ಮೃತಿ ಇರಾನಿ ಮಾಡದಂತ ಅಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದ ಒಂದು ಕನೆಕ್ಟ್ ಇಟ್ಕೊಳ್ಳೋ ಮೂಲಕ 2019ರಲ್ಲಿ ಅವರು ಗೆದ್ದಿದ್ರು. ಸೊ ಅದೇ ಒಂದು ಜೊತೆಗೆ ಅವರು ಕೇಂದ್ರ ಸಚಿವರು ಆದ್ರು. ಇದರ ನಂತರ 2024 ಅಂದ್ರೆ ಈಗ ನಡೀತಾ ಇರುವಂತ ಚುನಾವಣೆಯಲ್ಲೂ ಸಹ ಆ ಒಂದು ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಇವತ್ತೇ ಲಾಸ್ಟ್ ಡೇ ನಾಮಿನೇಷನ್ ಫೈಲ್ ಮಾಡಕ್ಕೆ. ಇವತ್ತು ಬೆಳಗಿನ ಜಾವ 7:15 ಅನೌನ್ಸ್ ಮಾಡ್ತಾರೆ ಕಾಂಗ್ರೆಸ್. ಸೊ ಎಲ್ಲೋ ಒಂದ್ ಕಡೆ ಒಂದು ಅಭ್ಯರ್ಥಿಯ ಒಂದು ಫೀಲ್ಡ್ ಇನ್ ಮಾಡೋದು, ಅವರ ಒಂದು ಪ್ರಚಾರ ಕಾರ್ಯ, ಮತ್ತೆ ಸ್ಥಳೀಯವಾಗಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳ ಜೊತೆ ಇವ್ರ ಜೊತೆ ಎಲ್ಲ ಒಂದು ಮೀಟಿಂಗ್ ಮಾಡಕ್ಕೆ ಟೈಮ್ ಸಾಲತ್ತ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಏನೇ ಇದು ಅಮೇಥಿ, ರಾಯ್ಬರೇಲಿ, ಉತ್ತರ ಪ್ರದೇಶ ಇವೆಲ್ಲ ಕಾಂಗ್ರೆಸ್ಸಿನ ಹೋಮ್ ಗ್ರೌಂಡ್ ಅಂತಕೊಂಡು
ಒಂದು ಡೆಲ್ಯೂಷನ್ ಅಲ್ಲಿ ಇದ್ದಂತ ಒಂದು ಕಾಂಗ್ರೆಸ್ಗೆ 2019 ದೊಡ್ಡ ಪಾಠ ಆಗಿತ್ತು. ಆದ್ರೂನು ಸಹ ಪಾಠ ಎಲ್ಲೋ ಒಂದ್ ಕಡೆ ಕಲಿಯೋದ್ರಲ್ಲಿ ಇನ್ನೂ ತಡ ಮಾಡ್ತಾ ಇದಾರೆ ಅಂತ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ ದಿವ್ಯಾ. 2004ರಿಂದ 2024ರವರೆಗೂ ಕೂಡ ಅಂದಾಜು 2 ದಶಕಗಳ ಕಾಲ ರಾಯ್ಬರೇಲಿ ಅನ್ನುವಂಥ ಕ್ಷೇತ್ರವನ್ನ ಸೋನಿಯಾ ಗಾಂಧಿ ಪ್ರತಿನಿಧಿಸಿರ್ತಾರೆ. ಸೊ ಈಗ ಬಿಜೆಪಿಯಿಂದ ದಿನೇಶ್ ಪ್ರತಾಪ್ ಸಿಂಗ್ ಕಣಕ್ಕಿಳಿದಿರೋದ್ರಿಂದಾಗಿ ಈ ರಾಯ್ಬರೇಲಿ ಕ್ಷೇತ್ರದಿಂದ ರಾಹುಲ್ ಸ್ಪರ್ಧೆ ಮಾಡ್ತಿರೋದ್ರಿಂದಾಗಿ ರಾಯ್ಬರೇಲಿ ಕ್ಷೇತ್ರದಲ್ಲಿ ಯಾವ ರೀತಿ ಫೈಟ್ ಇರಬಹುದು? ನಿರಾಯಾಸನ ಕಾಂಗ್ರೆಸ್ಗೆ ಹೆಂಗೆ ಅಂತ? ಇಲ್ಲ, ರಾಯ್ಬರೇಲಿ ಪಾರಂಪರಿಕವಾಗಿ ಅದು ಇಂದಿರಾ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಆ ಒಂದು ಗಾಂಧಿ ಪರಿವಾರಕ್ಕೆ ಅದು ಸ್ಟ್ರಾಂಗ್ ಹೋಲ್ಡ್ ನ ಇಟ್ಕೊಂಡಿರುವಂತದ್ದು. ಅಲ್ಲಿ ಪ್ರತಿಸ್ಪರ್ಧಿಯಾಗಿ ಅಂತ ಒಂದು ಸದ್ದು ಮಾಡ್ತಾ ಇರುವಂತ ಕ್ಯಾಂಡಿಡೇಟು ಅಷ್ಟ್ರ ಮಟ್ಟಿಗೆ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ. ಆದ್ರೆ ಅಂಡರ್ ಕರೆಂಟ್ ಯಾವ ರೀತಿ ವರ್ಕ್ ಆಗತ್ತೆ ಅನ್ನೋದು ಯಾರು ಕೂಡ ಗೆಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಈ ಹಿಂದೆನೂ 2019ರಲ್ಲಿ ಪಕ್ಕದ ಕ್ಷೇತ್ರ ಅಮೇಥಿಯಲ್ಲಿ ಇದೇ ರೀತಿ ಆಗಿತ್ತು. ರಾಹುಲ್ ಗಾಂಧಿ ವಾಯ್ನಾಡಲ್ಲಿ ಕೊನೆ ಹಂತದಲ್ಲಿ ಅವರು ಆಗ ವಾಯ್ನಾಡಲ್ಲಿ ಸ್ಪರ್ಧೆ ಮಾಡುವಂತ ಪರಿಸ್ಥಿತಿ ಬಂತು. ಯಾಕೆಂತ ಹೇಳಿದ್ರೆ ಗ್ರೌಂಡ್ ರಿಪೋರ್ಟ್ ಬೇರೆದೇ ಹೇಳ್ತಾ ಬಂತು. ಸೊ ಆ ಒಂದು ಉದ್ದೇಶಕ್ಕೆ ವಾಯ್ನಾಡ್ ಹೋಗಿ ಸ್ಪರ್ಧೆ ಮಾಡುವಂತದ್ದು ರಾಹುಲ್ ಗಾಂಧಿಯ ನಿರ್ಧಾರ ಆಗಿತ್ತು. ಅದೇ ರೀತಿ ಈ ಬಾರಿಯೂ ರಾಯ್ಬರೇಲಿ ಅನ್ನೋದು ಪಾರಂಪರಿಕವಾಗಿ ಅದು ಕಾಂಗ್ರೆಸ್ ಪಕ್ಷಕ್ಕೇನೆ ಮೀಸಲಾಗಿರುವಂತ ಕ್ಷೇತ್ರ ತರಾನೇ ಇವರೊಂದು ಡೆಲ್ಯೂಷನ್ ಅಲ್ಲಿದ್ದಾರೆ. ಆದ್ರೆ ಆ ಡೆಲ್ಯೂಷನ್ ಕಾರ್ಯರೂಪಕ್ಕೆ ತಂದು ಅದೇ ರೀತಿ ಕಾರ್ಯಕರ್ತರು ಕನೆಕ್ಟ್ ಆಗ್ತಾರ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಇಲ್ಲೂ ಸಹ ಹೇಳಿದ್ರೆ ಮತ್ತೆ ಇವರು ಉತ್ತರ ಪ್ರದೇಶದ ಒಂದು ಹೋಲ್ಡ್ ರಾಯ್ಬರೇಲಿ ಇರ್ಬೋದು ಅಥವಾ ಅಮೇಥಿ ಹೇಗ್ ಕಳ್ಕೊಂಡ್ರು ಅದೇ ರೀತಿ ರಾಯ್ಬರೇಲಿ ಕಳ್ಕೋಬೇಕಾಗಿರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ದಿವ್ಯಾ, ಥ್ಯಾಂಕ್ ಯು ಪ್ರಶೋಭ್ ಮಾಹಿತಿಗಾಗಿ. ನೋಡಿ, ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ ಕೂಡ ರಿಲೀಸ್ ಆಗಿದೆ. ನೋಡಿ, ಅಮೇಥಿ ಮತ್ತು ರಾಯ್ಬರೇಲಿ ಅಂದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅದು ಬಿಜೆಪಿ ದಿನೇಶ್ ಪ್ರತಾಪ್ ಸಿಂಗ್ ಅವರನ್ನ ರಾಯ್ಬರೇಲಿಯಿಂದ ತನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ. ಎಲ್ಲಿಂದ? ಬಿಜೆಪಿ ದಿನೇಶ್ ಪ್ರತಾಪ್ ಸಿಂಗ್ ಅವರನ್ನ ರಾಯ್ಬರೇಲಿಯಿಂದ ಕಣಕ್ಕಿಳಿಸಿದೆ. ಸೊ ರಾಯ್ಬರೇಲಿಗೆ ಯಾರು ಸ್ಪರ್ಧೆ ಮಾಡ್ತಿರೋದು? ರಾಹುಲ್ ಗಾಂಧಿ. ರೈಟ್. ಇನ್ನು 2019ರ ಲೋಕಸಭಾ ಚುನಾವಣೆಯಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ಸೋನಿಯಾ ವಿರುದ್ಧ ಸೋತಿರ್ತಾನೆ. ಅಂದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಆಗಿರುವಂತಹ ಬೆಳವಣಿಗೆ. ರಾಹುಲ್ ಗಾಂಧಿ 2004ರಿಂದ 2019ರವರೆಗೆ ಸತತ 3 ಅವಧಿಗೆ ಅಮೇಥಿಯನ್ನ ಪ್ರತಿನಿಧಿಸಿರ್ತಾರೆ. ಬಿಜೆಪಿ ನಾಯಕಿ ಸ್ಮೃತಿ ಇರಾನಿ ವಿರುದ್ಧ ಕೊನೆಗೆ ಸೋಲನ್ನು ಅನುಭವಿಸಬೇಕಾಯಿತು. ಸೊ ಇಂಥದ್ದೊಂದು ಬೆಳವಣಿಗೆ ಇದೆ. ಬಟ್ ಒಂದು ತಂತ್ರಗಾರಿಕೆ ಡೆಫಿನೆಟ್ಲಿ ಕಾಂಗ್ರೆಸ್ನಲ್ಲಿ ಇದ್ದೇ ಇರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.